ನಮಸ್ತೆ, ವೆಲ್ಕಮ್ ಟು ದ ಚಾನಲ್ ಸೌಜನ್ಯ ಎಮ್ ಕ್ರಿಯೇಷನ್ಸ್. ನಾನಿವತ್ತೊಂದು ಈ ವಿಡಿಯೋದಲ್ಲಿ 2 ಡಿಸೈನ್ಸ್ನ ಮರ್ಜ್ ಮಾಡಿ ಒಂದು ಸಾರಿಕೋಸ್ ಡಿಸೈನ್ ಹಾಕೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಸೊ ಅದಕ್ಕೆ ಫಸ್ಟ್ ಇಲ್ಲಿ ನಾನು 7 ಎಳೆ ದಾರನ ತೊಗೊಂಡಿದ್ದೀನಿ. ಯೂಶ್ವಲಿ 6 ಎಳೆ ತೊಗೋತೀನಿ, ಸ್ವಲ್ಪ ಇದು ಡಿಸೈನ್ ತಿಕ್ಕಾಗಿ ಬರಲಿ ಅಂತ ಹೇಳಿ 7 ಎಳೆ ದಾರನ ಗಂಟಾಕೊಂಡು ಅದನ್ನ ಸೀರೆ ಬ್ಯಾಕ್ ಸೈಡ್ ಇಟ್ಟು ನೀಡಲ್ ಹಾಕಿ ದಾರ ತರಬೇಕು. ತಂದು ಈ ಕಂಟಿನ್ಯೂ ದಾರನ ನೀಡಲ್ ಮೇಲಿನ ದಾರದಲ್ಲಿ ತೆಗೆದು ಲಾಕ್ ಮಾಡಬೇಕು. ಅದರ ಪಕ್ಕದಲ್ಲಿ ಇನ್ನೊಂದು ಸರ್ತಿ ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಮಾಡಿ ಲಾಕ್ ಮಾಡಿ 2 ಟೈಮ್ಸು ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿದ ಮೇಲೆ 5 ಚೈನ್ಸ್ ಹಾಕೊಳ್ಳೋಣ. ಸೊ ಇಲ್ಲಿ ಕುಚ್ಚು ಬರುತ್ತೆ. ಸೊ 5 ಚೈನ್ ಹಾಕಿ ಅದೆಲ್ಲಿ ಬರುತ್ತೆ ಅಲ್ಲಿ ಸ್ಟ್ರೇಟಾಗಿ ಸೀರೆಗೆ ನೋಡಿ ಲಾಕ್ ಮಾಡಿ. ಇಲ್ಲ ನೀವು 4 ಚೈನ್ಸ್ ಕೂಡ ಹಾಕೋಬೋದು. ಸೊ 5 ಚೈನ್ ಹಾಕಿ ಲಾಕ್ ಮಾಡಿ ಅದರ ಪಕ್ಕದಲ್ಲೇ ಇನ್ನೊಂದು ಸರ್ತಿ ಲಾಕ್ ಮಾಡಿ 2 ಟೈಮ್ಸು ಲಾಕ್ ಮಾಡ್ಕೊಳ್ಳಿ. 2 ಟೈಮ್ಸ್ ಲಾಕ್ ಮಾಡಿದ ಮೇಲೆ ಮತ್ತೆ 3 ಚೈನ್ಸ್ ಹಾಕೋಣ. ಸೊ 3 ಚೈನ್ಸ್ ಹಾಕಿ ಅದು ಸ್ಟ್ರೇಟಾಗಿ ಸೀರೆಗೆ ಎಲ್ಲಿ ಬರುತ್ತೆ ಅಲ್ಲಿ ನೋಡಿ ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಮಾಡಿ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿದ ಮೇಲೆ ಸ್ವಲ್ಪ ದಾರ ಮೇಲೆ ಎತ್ತಿ ಇಲ್ಲಿ ನಾನು ಈ ರೀತಿ ಸ್ಮಾಲ್ ಪ್ಲೇನ್ ಗೋಲ್ಡನ್ ಕಲರ್ ಬೀಡ್ ತೊಗೊಂಡಿದ್ದೀನಿ, ಮೀಡಿಯಮ್ ಸೈಜ್ದು. ಸೊ ಅದನ್ನ ಬೀಡನ್ನ ಆ್ಯಡ್ ಮಾಡಿ ಬೀಡನ್ನ ಲಾಕ್ ಮಾಡಬೇಕು. ಬೀಡ್ ಲಾಕ್ ಮಾಡಿದ ಮೇಲೆ ಅದು ಸ್ಟ್ರೇಟಾಗಿ ಸೀರೆಗೆ ಎಲ್ಲಿ ಬರುತ್ತೆ ಅಲ್ಲಿ ನೋಡಿಕೊಂಡು ಸೀರೆಗೆ ಒಂದು ಸತಿ ಲಾಕ್ ಅಥವಾ ಒಂದು ಸಿಂಗಲ್ ಕ್ರೋಶೆ ಮಾಡಿ ಲಾಕ್ನ ಮಾಡ್ಕೋಬೇಕು. ಸೊ ಲಾಕ್ ಮಾಡ್ಕೊಂಡ್ಮೇಲೆ ಈಗ ನೀವು ಬೇರೆ ಬೀಡ್ ಬೇಕಂದರೆ ತೊಗೋಬೋದು, ಬೇರೆ ಡಿಸೈನ್ದು. ಸೊ ಬೀಡನ್ನ ಲಾಕ್ ಮಾಡಿದ ಮೇಲೆ ಸೀರೆಗೆ ಸೊ ಮತ್ತೆ 4 ಚೈನ್ ಹಾಕ್ಕೊಳ್ಳಿ. 4 ಚೈನ್ ಹಾಕಿ ಈಗ ನಿಡಲ್ನ ಮೇಲಿನ ದಾರ ಸ್ವಲ್ಪ ಮೇಲೆ ಎತ್ತಿ ನಿಡಲ್ನ ತಕ್ಕೊಳ್ಳಿ. ನಿಡಲ್ನ ತೆಗೆದು ಈ ಬೀಡ್ ಪಕ್ಕ ಲಾಕ್ ಏನಿದೆಯಲ್ಲ ಈ ಸೈಡು, ಆ ಲಾಕ್ ಒಳಗಡೆ ನೀಡಲ್ ಹಾಕಿ ಈ ರೀತಿ ಏನು 6 ಎಳೆ ದಾರನ ಮೇಲೆ ಎತ್ತಿಟ್ಟಿದ್ದು ಹಿಡ್ಕೊಂಡಿರ್ತೀವಲ್ಲ ಅದನ್ನ ಈ ರೀತಿ ಎಳ್ಕೊಳ್ಳಿ ನಿಧಾನವಾಗಿ. ಸೊ ಎಳ್ಕೊಂಡು ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿದ ಮೇಲೆ ಮತ್ತೆ ಈಗ 3 ಚೈನ್ಸ್ ಹಾಕ್ಕೊಳ್ಳೋಣ. 3 ಚೈನ್ಸ್ ಹಾಕ್ಕೊಂಡು ಇದನ್ನ ಈಗ ಮತ್ತೆ ನಿಡಲ್ ಮೇಲಿನ ದಾರ ಸ್ವಲ್ಪ ಮೇಲೆ ಎತ್ತಿ ನಿಡಲ್ನ ತಕ್ಕೊಳ್ಳಿ. ತೆಗೆದು ಇಲ್ಲಿ 2 ಲಾಕ್ ಇದೆಯಲ್ಲ ಆ 2 ಲಾಕ್ ಮಧ್ಯೆ ಸ್ಪೇಸ್ ಇರುತ್ತೆ. ಸೊ ಅಲ್ಲಿ ನೀಡಲ್ ಹಾಕಿ ಈ ರೀತಿ 6 ಎಳೆ ದಾರನ ಸ್ಲೋ ಆಗಿ ತಕ್ಕೊಳ್ಳಿ. ತೆಗೆದು ಅದನ್ನ ಲಾಕ್ ಮಾಡ್ಕೊಳ್ಳಿ. ನೀವು ಇದನ್ನ ಈ ರೀತಿ ಆದರೂ ಲಾಕ್ ಮಾಡ್ಕೋಬೋದು, ಇಲ್ಲ ಸೀರೆನ ಸ್ವಲ್ಪ ಬ್ಯಾಕ್ ಸೈಡಿಗೆ ಟರ್ನ್ ಮಾಡಿ ಕೂಡ ಇದನ್ನ ಮಾಡ್ಕೋಬೋದು. ಸೊ ಲಾಕ್ ಮಾಡ್ಕೊಂಡ್ಮೇಲೆ ಮತ್ತೆ ಇಲ್ಲಿ ಡೈರೆಕ್ಟಾಗಿ 3 ಚೈನ್ಸ್ ಹಾಕಬೇಕು. ಸೊ 3 ಚೈನ್ಸ್ ಹಾಕ್ಕೊಂಡು ನಾವೀಗೇನು ಒಂದು 3 ಚೈನ್ ಮಾಡ್ಕೊಂಡ್ವಲ್ಲ ರಿವರ್ಸಲ್ಲಿ, ಸೊ ಆ 3 ಚೈನ್ಗೆ ಕೆಳಗಡೆ ಈ ರೀತಿ ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಮಾಡಿ ಈಗೇನು 3 ಚೈನ್ ಹಾಕಿದ್ವಲ್ಲ ಅದನ್ನ ಲಾಕ್ ಮಾಡಬೇಕು. ಸೊ ಪಿಕಾಟ್ ಡಿಸೈನ್ ಆಗುತ್ತೆ. ಡಿಸೈನ್ ಆದಮೇಲೆ ಮತ್ತೆ ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಬೇಕು. ಈ ಬೀಡ್ ಕೆಳಗಡೆ 4 ಚೈನ್ದು ಒಂದು ರಿವರ್ಸ್ ಹಾಕಿರ್ತೀವಲ್ಲ ಅದ್ರ ಕೆಳಗಡೆ ಹೋಗಿ ದಾರ ತರಬೇಕು. ನೀಡಲ್ ಮೇಲೆ 3 ದಾರ ಇರುತ್ತೆ. 2 ದಾರ ಒಂದು ಸತಿ ತೆಗೀರಿ, ಮತ್ತೆ 2 ದಾರ ಒಂದು ಸತಿ ಒಂದು ಡಬಲ್ ಕ್ರೋಶೆ ಕಂಬ ಮಾಡ್ಕೋಬೇಕು. ಅದಾದಮೇಲೆ 3 ಚೈನ್ ಹಾಕಿ ಈ ಮಾಡಿದ ಕಂಬದ ಹಿಂದೆ ಹೋಗಿ ದಾರ ತಂದು ಲಾಕ್ ಮಾಡ್ಕೋಬೇಕು. ಮತ್ತು ಈಗ ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಬೇಕು. ಸುತ್ತಿ ಈ 4 ಚೈನ್ ಗ್ಯಾಪ್, ಬೀಡ್ ಕೆಳಗಡೆ 4 ಚೈನ್ ಗ್ಯಾಪ್ ಒಳಗಡೆ ಹೋಗಿ ದಾರ ತಂದು 2 ದಾರ ಒಂದು ಸತಿ ತೆಗೀರಿ, ಮತ್ತು 2 ದಾರ ಒಂದು ಸತಿ ಒಂದು ಡಬಲ್ ಕ್ರೋಶೆ ಕಂಬ ಮಾಡಬೇಕು. ಕಂಬ ಮಾಡಿ 3 ಚೈನ್ ಹಾಕಿ ಈ ಮಾಡಿದ ಕಂಬದ ಹಿಂದೆ ಹೋಗಿ ದಾರ ತಂದು 3 ಚೈನ್ನ ಲಾಕ್ ಮಾಡಿ ಪಿಕಾಟ್ಸ್ಗಳನ್ನ ಮಾಡಬೇಕು. ಸೊ ನೀವು ಇಲ್ಲಿ ಬೀಡ್ ದೊಡ್ಡದು ಅಥವಾ ಚಿಕ್ಕದು ತೊಗೊಂಡಿದ್ರೆ ಇಲ್ಲಿ ನೀವು 4 ಚೈನ್ಸ್ ಹಾಕೋದು ಕೂಡ ಹೆಚ್ಚು ಕಡಿಮೆ ಆಗುತ್ತೆ. ಆಮೇಲೆ ಪಿಕಾಟ್ಸ್ಗಳು ಕೂಡ ಹೆಚ್ಚು ಕಡಿಮೆ ಆಗುತ್ತೆ. ನೀವು ಜಾಸ್ತಿ ದೊಡ್ಡದು ಬೀಡ್ ತೊಗೊಂಡಿದ್ರೆ ಇಲ್ಲಿ 5 to 6 ಚೈನ್ ಹಾಕೋಬೇಕು. ಆಮೇಲೆ ನಾನಿಲ್ಲಿ 7 ಪಿಕಾಟ್ಸ್ ಮಾಡಿದ್ದೀನಿ, ನಿಮಗೆ 8 to 10 ಪಿಕಾಟ್ಸ್ ಇಳಿಸುತ್ತೆ. ಸೊ ನಾನು ಈ ಬೀಡ್ಗೆ 4 ಚೈನ್ ಹಾಕ್ಕೊಂಡು 7 ಪಿಕಾಟ್ಸ್ಗಳನ್ನ ಮಾಡಿದ್ದೀನಿ. ಸೊ 7 ಪಿಕಾಟ್ ಆದಮೇಲೆ ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಬೇಕು. ಈ ಲಾಕ್ ಏನಿದೆಯಲ್ಲ ಸೀರೆಗೆ, ಆ ಲಾಕಿಗೆ ಒಂದು ಡಬಲ್ ಕ್ರೋಶೆ ಕಂಬ ಮಾಡಬೇಕು. ಇದಕ್ಕೆ ಯಾವುದೇ ರೀತಿ ಪಿಕಾಟ್ ಮಾಡಬಾರ್ದು, ಜಸ್ಟ್ ಒಂದು ಕಂಬ ಮಾಡಿಕೊಂಡು ಅದು ಸ್ಟ್ರೇಟಾಗಿ ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿ ಅದರ ಪಕ್ಕದಲ್ಲೇ ಇನ್ನೊಂದು ಸರ್ತಿ ಲಾಕ್ ಮಾಡಿ 2 ಟೈಮ್ಸು ಲಾಕ್ ಮಾಡ್ಕೊಳ್ಳಿ. ಇಲ್ಲಿ ಆರ್ಚ್ ಸ್ಟಾರ್ಟಿಂಗ್ ಕೂಡ ನಾವು 2 ಟೈಮ್ಸ್ ಲಾಕ್ ಮಾಡ್ಕೊಂಡಿದ್ದೇವಲ್ಲ ಅದಕ್ಕೆ ಎಂಡ್ ಕೂಡ 2 ಟೈಮ್ಸು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿ ಈಗ ಮತ್ತೆ 5 ಚೈನ್ ಹಾಕೋಣ. ಸೊ 5 ಚೈನ್ ಹಾಕಿ ಇಲ್ಲಿ ಏನಂದರೆ ಈ ಪಿಕಾಟ್ ಆರ್ಚ್ ಆ ಸೈಡ್ ಮತ್ತು ಈ ಸೈಡು ಕುಚ್ಚು ಬರುತ್ತೆ, ಮತ್ತು ಇನ್ನೊಂದು ಆರ್ಚು ಸ್ವಲ್ಪ ಜಾಸ್ತಿ ಲೆಂತಿ ಬರುತ್ತೆ. ಸೊ ಇಲ್ಲಿ ಲಾಕ್ ಮಾಡಿಕೊಂಡು 5 ಚೈನ್ ಹಾಕಿ ಅದು ಸ್ಟ್ರೇಟಾಗಿ ಸೀರೆಗೆ ಎಲ್ಲಿ ಬರುತ್ತೆ ಅಲ್ಲಿ ಲಾಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಕುಚ್ಚು 2 ಸೈಡ್ ಕುಚ್ಚು ಬರುತ್ತೆ. ಈಗ ನೆಕ್ಸ್ಟು 1 ಚೈನ್ ಹಾಕಿ ನಿಡಲ್ ಮೇಲೆ ಒಂದು ಸತಿ ದಾರ ಸುತ್ತಿ ಈ ರೀತಿ ಸ್ಲ್ಯಾಂಟಿಂಗಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ನಿಡಲ್ ಹಾಕಿ ಸೀರೆಗೆ ದಾರ ತಂದು ಒಂದು ಡಬಲ್ ಕ್ರೋಶೆ ಕಂಬ ಮಾಡಬೇಕು. ಅದು ಒಂದು ಕಂಬ ಮಾಡ್ಕೊಂಡ್ಮೇಲೆ 2 ಚೈನ್ ಹಾಕಿ ನಿಡಲ್ ಮೇಲೆ ಒಂದು ಸತಿ ದಾರ ಸುತ್ತಿ ಈಗೇನು ಕಂಬ ಮಾಡಿದ್ವಲ್ಲ ಸೀರೆಗೆ ಅಲ್ಲಿ ಸ್ಪೇಸ್ ಇದೆ ನೋಡಿ, ಅಲ್ಲಿ ನಿಡಲ್ ಹಾಕಿ ದಾರ ತಂದು 2 ದಾರ ಒಂದು ಸತಿ 2 ದಾರ ಒಂದು ಸತಿ ಡಬಲ್ ಕ್ರೋಶೆ ಕಂಬ ಮಾಡಬೇಕು. ಮತ್ತು ನಿಡಲ್ ಮೇಲೆ ಒಂದು ಸತಿ ದಾರ ಸುತ್ತಬೇಕು. ಸೇಮ್ ಡಬಲ್ ಕ್ರೋಶದ ಹಿಂದೆ ನಾವೇನು ಸೀರೆಗೆ ಮಾಡಿರ್ತೀವಲ್ಲ ಅದ್ರ ಹಿಂದೆ ಹೋಗಿ ದಾರ ತಂದು ಮತ್ತೆ ಒಂದೊಂದು ಡಬಲ್ ಕ್ರೋಶೆ. ಸೊ ಇಲ್ಲಿ ನಾನು ಟೋಟಲ್ ಆಗಿ 5 ಡಬಲ್ ಕ್ರೋಶೆ ಕಂಬಗಳನ್ನ ಮಾಡ್ತಾಯಿದ್ದೀನಿ. ನೀವು ಬೇಕಂದರೆ 4 ಕೂಡ ಮಾಡ್ಕೋಬೋದು. ಸೊ 4 ಕಂಬ ಅಥವಾ 5
5 ಕಂಬಗಳನ್ನ ಮಾಡ್ಕೊಳ್ಳಿ. ನಾನಿಲ್ಲಿ 5 ಕಂಬ ಮಾಡ್ಕೋತಾ ಇದ್ದೀನಿ. ಸೊ ಇಲ್ಲಿ 5 ಕಂಬ ಆದಮೇಲೆ ನಿಮಗಿದು ಒಂದೇ ಆರ್ಚ್ ಬೇಕಂದರೆ ಡೈರೆಕ್ಟಾಗಿ ಲಾಕ್ ಮಾಡಿಬಿಡಿ ಈ ರೀತಿ. ನಾನಿಲ್ಲಿ ಒಂದೇ ಆರ್ಚ್ ಮಾಡ್ತಾ ಇಲ್ಲ. ಸೊ ಅದಕ್ಕೆ ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಿ ಈಗ ಇದನ್ನ ಈ ರೀತಿ ಸ್ಟ್ರೇಟಾಗಿ ಎಲ್ಲಿ ಬರುತ್ತೆ ಫಸ್ಟ್ ಸ್ಟ್ರೇಟಾಗಿ ನೋಡ್ಕೋಬೇಕು. ನೋಡಿ ಅದಕ್ಕಿಂತ ಒಂದು ಪಾಯಿಂಟ್ ಮುಂದ್ಗಡೆ ಅಂದರೆ ಸ್ಲ್ಯಾಂಟಿಂಗ್ ಆಗಿ ಸೀರೆಗೆ ನೀಡಲ್ ಹಾಕಿ ದಾರ ತಂದು ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬ ಮಾಡಬೇಕು. ಮಾಡಿ 2 ಚೈನ್ ಹಾಕಿ ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಿ ಈಗೇನು ಸೀರೆಗೆ ಕಂಬ ಮಾಡಿದ್ವಲ್ಲ ಅದರ ಹಿಂದೆ ಹೋಗಿ ದಾರ ತಂದು ಡಬಲ್ ಕ್ರೋಶೆ ಕಂಬಗಳನ್ನ ಮಾಡಬೇಕು. ಮತ್ತೆ ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಬೇಕು. ಸೇಮ್ ಪ್ಲೇಸ್ಗೆ ಹೋಗಿ ದಾರ ತಂದು ಡಬಲ್ ಕ್ರೋಶೆ ಕಂಬಗಳನ್ನ ಮಾಡಬೇಕು. ಸೊ ನೀವು 4 ಮಾಡಿದರೆ 4 ಮಾಡಿ ಎಲ್ಲ ಕಡೆಯೂ ಆರ್ಚಲ್ಲಿ. ಸೊ 5 ಮಾಡಿದರೆ 5 ಮಾಡಿ. ನಾನು 5 ಡಬಲ್ ಕ್ರೋಶೆ ಕಂಬಗಳನ್ನ ಮಾಡಿದ್ದೀನಲ್ಲ, ಸೊ ಅದಕ್ಕೆ ಇಲ್ಲಿ ಕೂಡ 5 ಕಂಬಗಳನ್ನ ಮಾಡ್ತಾಯಿದ್ದೀನಿ. 5 ಕಂಬ ಡಬಲ್ ಕ್ರೋಶೆ ಕಂಬ ಆದಮೇಲೆ ಮತ್ತೆ ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಬೇಕು. ಅದು ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಒಂದು ಪಾಯಿಂಟ್ ಮುಂದ್ಗಡೆ, ಅಥವಾ ನಿಮಗೆ ಡೈರೆಕ್ಟಾಗಿ ಗೊತ್ತಾಗುತ್ತೆ ಅಂದರೆ ಸ್ಲ್ಯಾಂಟಿಂಗಾಗಿ ಡೈರೆಕ್ಟಾಗಿ ಸೀರೆಗೆ ಒಂದು ಡಬಲ್ ಕ್ರೋಶೆ ಕಂಬ ಮಾಡ್ಕೋಬೋದು. ಗೊತ್ತಾಗಲಿಲ್ಲ ಅಂದರೆ ಈ ರೀತಿ ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿ ಒಂದು ಪಾಯಿಂಟ್ ಮುಂದ್ಗಡೆ ಲಾಕ್ ಮಾಡ್ಕೊಳ್ಳಿ. ಸೊ ಇದೇ ರೀತಿ ಮತ್ತೆ 2 ಚೈನ್ ಹಾಕಿ ಮತ್ತೆ ಸ್ಲ್ಯಾಂಟಿಂಗ್ ಆರ್ಚ್ ಕಂಬನ ಮಾಡ್ಕೋಬೇಕು. ಸೊ ಇಲ್ಲಿ ನಾನು 3 ಈ ರೀತಿ ಸ್ಲ್ಯಾಂಟಿಂಗ್ ಆರ್ಚಸ್ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಎಷ್ಟು ಆರ್ಚ್ ಬೇಕೋ ನೀವು ಅಷ್ಟು ಆರ್ಚ್ಗಳನ್ನ ಮಾಡ್ಕೋಬೋದು. 2 ಬೇಕಂದರೆ 2 ಮಾಡ್ಕೊಳ್ಳಿ, 3 ಬೇಕಂದರೆ 3 ಮಾಡ್ಕೊಳ್ಳಿ. ಇಲ್ಲ ಇನ್ನೂ ಹೆಚ್ಚಿಗೆ ಬೇಕಂದರೆ ಹೆಚ್ಚಿಗೆ ಆರ್ಚ್ಗಳನ್ನ ಕೂಡ ನೀವು ಮಾಡ್ಕೋಬೋದು. ಸೊ ನಾನಿಲ್ಲಿ 3 ಮಾಡ್ತಾಯಿದ್ದೀನಿ. ಸೊ ಈ ರೀತಿ 3 ಸ್ಲ್ಯಾಂಟಿಂಗ್ ಆರ್ಚಸ್ಗಳನ್ನ ಮಾಡ್ಕೋಬೇಕು. ಮಾಡ್ಕೊಂಡ್ಮೇಲೆ ನಾನು ಸ್ಟ್ರೇಟಾಗಿ ಈಗ ನಿಮ್ಗೆ ಹೆಚ್ಚಿಗೆ ಬೇಕಂದರೆ ಹೆಚ್ಚಿಗೆ ಮಾಡಿಕೊಂಡು ಲಾಸ್ಟಲ್ಲಿ ನಿಮಗೆ ಎಲ್ಲಿಗೆ ಸಾಕಾಗುತ್ತಲ್ಲ ಅಲ್ಲಿ ಲಾಸ್ಟ್ ಆರ್ಚಿಗೆ ಸ್ಟ್ರೇಟಾಗಿ ಲಾಕ್ ಮಾಡಿಬಿಡಬೇಕು. ಡೈರೆಕ್ಟಾಗಿ ಎಲ್ಲಿಗೆ ಬರುತ್ತೆ ನೋಡ್ಕೊಂಡು ಅಲ್ಲಿಗೆ ಲಾಕ್ ಮಾಡ್ಕೊಂಬಿಡಿ. ಸೊ ಇದು ಒಂದು ಸೆಟ್ ಆರ್ಚ್ ಆಯಿತು. ಈಗ ಮತ್ತೆ ಕುಚ್ಚಿಗೆ ಸ್ಪೇಸ್ ಬಿಡೋಣ. ಸೊ 5 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಬೇಕು. ಲಾಕ್ ಮಾಡಿದ್ಮೇಲೆ ಅದ್ರ ಪಕ್ಕದಲ್ಲಿ ಇನ್ನೊಂದು ಸತಿ ಲಾಕ್ ಮಾಡಬೇಕು. ಅಂದರೆ ಈಗ ಆರ್ಚ್ ಸ್ಟಾರ್ಟ್ ಆಗುತ್ತೆ. ಸೊ ಆರ್ಚ್ಗೆ ಸ್ಟಾರ್ಟಿಂಗು 2 ಟೈಮ್ಸು ಲಾಕ್ ಮಾಡ್ಕೋಬೇಕು. ಸೊ ಇಲ್ಲಿ ನಾನು ಈ ರೀತಿ 3 ಆರ್ಚ್ ಆದಮೇಲೆ ಒಂದು ಕುಚ್ಚಿಗೆ ಸ್ಪೇಸ್ ಬಿಟ್ಟು ಮತ್ತು 2 ಸರ್ತಿ ಲಾಕ್ ಮಾಡಿ 3 ಚೈನ್ ಹಾಕ್ಕೊಂಡು ಅದು ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಬೇಕು. ಲಾಕ್ ಮಾಡಿ ಸ್ವಲ್ಪ ದಾರ ಮೇಲೆ ಎತ್ತಿ ಒಂದು ಬೀಡನ್ನ ಆ್ಯಡ್ ಮಾಡೋಣ. ಬೀಡ್ ಆ್ಯಡ್ ಮಾಡಿ ಬೀಡನ್ನ ಲಾಕ್ ಮಾಡಬೇಕು. ಬೀಡ್ ಲಾಕ್ ಮಾಡಿದ ಮೇಲೆ ಅದನ್ನ ಸೀರೆಗೆ ಲಾಕ್ ಮಾಡಬೇಕು. ಸೊ ಲಾಕ್ ಮಾಡಿ ಮತ್ತೆ 4 ಚೈನ್ ಹಾಕ್ಕೊಳ್ಳೋಣ. ಸೊ ಇಲ್ಲಿ 4 ಚೈನ್, ನಾನು ಈ ಬೀಡಿಗೆ 4 ಚೈನ್ ಹಾಕ್ಕೋತಿದ್ದೀನಿ. ನೀವು ಇನ್ನು ಬಿಗ್ ಸೈಜ್ ಬೀಡ್ ತೊಗೊಂಡ್ರೆ 5 ಅಥವಾ 6 ಚೈನ್ ಹಾಕಬೇಕು. 4 ಚೈನ್ ಹಾಕಿ ನಿಡಲ್ನ ತಕ್ಕೊಂಡು ಈ ರೀತಿ ಬೀಡ್ ಪಕ್ಕ ಲಾಕ್ ಇದೆಯಲ್ಲ ಅಲ್ಲಿ ಈ ರೀತಿ ನಿಡಲ್ ಹಾಕಿ ದಾರ ಎಳ್ಕೊಂಡು ರಿವರ್ಸಲ್ಲಿ ಲಾಕ್ ಮಾಡಬೇಕು. ಮತ್ತು 3 ಚೈನ್ ಹಾಕಿ ಮತ್ತೆ ಸ್ವಲ್ಪ ದಾರ ಮೇಲೆ ಎತ್ತಿ ನಿಡಲ್ನ ತಗೊಂಡು ಇಲ್ಲಿ 2 ಲಾಕ್ ಇದ್ದಾವಲ್ಲ ಆ 2 ಲಾಕ್ ಮಧ್ಯೆ ನಿಡಲ್ ಹಾಕಿ ಈ ರೀತಿ 6 ಎಳೆ ದಾರನ ರಿವರ್ಸಲ್ಲಿ ತೊಗೊಂಡು ಲಾಕ್ ಮಾಡ್ಕೋಬೇಕು. ನೀವು ಈ ರೀತಿ ಆದರೂ ಲಾಕ್ ಮಾಡ್ಕೊಳ್ಳಿ, ಇಲ್ಲ ಸೀರೆನ ಸ್ವಲ್ಪ ಬ್ಯಾಕ್ ಸೈಡ್ ಟರ್ನ್ ಮಾಡಿ ಹಾಗಾದರೂ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿದ್ಮೇಲೆ 3 ಚೈನ್ ಹಾಕ್ಕೊಂಡು ಈಗೇನು ರಿವರ್ಸಲ್ಲಿ 3 ಚೈನ್ ಹಾಕಿರ್ತೀವಲ್ಲ ಅದಕ್ಕೆ ಒಂದು ಪಿಕಾಟ್ ಮಾಡಬೇಕು. ಅದಾದ್ಮೇಲೆ ಮತ್ತೆ ನಿಡಲ್ ಮೇಲೆ ಒಂದು ಸತಿ ದಾರ ಸುತ್ತಬೇಕು. ದಾರ ಸುತ್ತಿ ಆ 4 ಚೈನ್ ಏನಿದೆಯಲ್ಲ ಬೀಡ್ ಕೆಳಗಡೆ ಆ ಗ್ಯಾಪಲ್ಲಿ ಹೋಗಿ ದಾರ ತಂದು ಒಂದು ಡಬಲ್ ಕ್ರೋಶೆ ಕಂಬ ಮಾಡ್ಕೋಬೇಕು. ಅದಾದಮೇಲೆ 3 ಚೈನ್ ಹಾಕಿ ಆ ಮಾಡಿದ ಡಬಲ್ ಕ್ರೋಶಾಗಿ ಅದನ್ನ ಲಾಕ್ ಮಾಡಿದರೆ ಪಿಕಾಟ್ ಆಗುತ್ತೆ. ಸೊ ಇದೇ ರೀತಿ ಇಲ್ಲಿ 7 ಪಿಕಾಟ್ಸ್ಗಳನ್ನ ಮಾಡ್ತಾಯಿದ್ದೀನಿ. ನಾನು ಆಗಲೇ ಹೇಳಿದ್ನಲ್ಲ ನಿಮಗೆ. ಸೊ ನೀವು ಬೀಡು ಬಿಗ್ ಸೈಜ್ ತೊಗೊಂಡಿದ್ರೆ ಇಲ್ಲಿ 7ಗಿಂತ ಜಾಸ್ತಿ ಪಿಕಾಟ್ಸ್ಗಳು ಹಿಡಿಸುತ್ತೆ. ಆಮೇಲೆ ನೀವು 4 ಚೈನ್ ಹಾಕಬಾರ್ದಲ್ಲಿ ಹೆಚ್ಚಿಗೆ ಚೈನ್ಸ್ಗಳನ್ನ ಹಾಕ್ಕೋಬೇಕು. ಸೊ ಇಲ್ಲಿ 7 ಪಿಕಾಟ್ ಆದಮೇಲೆ ಲಾಸ್ಟಿಗೆ ಒಂದು ಈ ಬೀಡ ಸೀರೆಗೆ ಏನು ಲಾಕ್ ಮಾಡಿರ್ತೀವಲ್ಲ ಅಲ್ಲಿ ಕೂಡ ಒಂದು ಡಬಲ್ ಕ್ರೋಶೆ ಕಂಬನ ಮಾಡ್ಕೋಬೇಕು. ಅದಕ್ಕೆ ಯಾವುದೇ ರೀತಿ ಪಿಕಾಟ್ ಮಾಡಬಾರ್ದು. ಒಂದು ಡಬಲ್ ಕ್ರೋಶೆ ಮಾಡಿಕೊಂಡು ಅದೆಲ್ಲಿ ಬರುತ್ತೆ ಅಲ್ಲಿಗೆ ಸೀರೆ ನೋಡಿಕೊಂಡು ಡೈರೆಕ್ಟಾಗಿ ಲಾಕ್ ಮಾಡಬೇಕು. ಲಾಕ್ ಮಾಡಿ ಅದರ ಪಕ್ಕದಲ್ಲೇ ಇನ್ನೊಂದು ಸರ್ತಿ ಲಾಕ್ ಮಾಡಿ 2 ಟೈಮ್ಸು ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿದ ಮೇಲೆ ಈಗ ಮತ್ತೆ ಒಂದು ಕುಚ್ಚಿಗೆ ಸ್ಪೇಸ್ ಬಿಡೋಣ. ಇಲ್ಲಿ ನಾನು ಈ ಪಿಕಾಟ್ ಆರ್ಚ್ 2 ಸೈಡು ಕುಚ್ಚಿಗೆ ಅಂತ ಸ್ಪೇಸ್ ಬಿಡ್ತಾ ಇದ್ದೀನಿ. ಸೊ 5 ಚೈನ್ ಹಾಕಿ ಅದೆಲ್ಲಿಗೆ ಬರುತ್ತೆ ಅಲ್ಲಿಗೆ ಸ್ಟ್ರೇಟಾಗಿ ನೋಡಿಕೊಂಡು ಸೀರೆಗೆ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿದ ಮೇಲೆ ಈಗ ಮತ್ತೆ ನಾವು ಸ್ಲ್ಯಾಂಟಿಂಗ್ ಆರ್ಚ್ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ಸ್ಟಾರ್ಟಿಂಗ್ ಅಷ್ಟೇ 1 ಚೈನ್ ಹಾಕಿ ನಿಡಲ್ ಮೇಲೆ ಒಂದು ಸತಿ ದಾರ ಸುತ್ತಿ ಸ್ಲ್ಯಾಂಟಿಂಗಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಒಂದು ಡಬಲ್ ಕ್ರೋಶೆ ಕಂಬ ಮಾಡಬೇಕು. ಅದಾದಮೇಲೆ 2 ಚೈನ್ ಹಾಕಿ ನಿಡಲ್ ಮೇಲೆ ಒಂದು ಸತಿ ದಾರ ಸುತ್ತಿ ಈಗೇನು ಕಂಬ ಸೀರೆಗೆ ಮಾಡಿರ್ತೀವಲ್ಲ ಅದ್ರ ಕೆಳಗಡೆ ಹೋಗಿ ದಾರ ತಂದು ಡಬಲ್ ಕ್ರೋಶೆ ಕಂಬಗಳನ್ನ ಮಾಡಬೇಕು. ಸೊ ಇಲ್ಲಿ ನಾನು 5 ಡಬಲ್ ಕ್ರೋಶೆ ಕಂಬಗಳನ್ನ ಮಾಡ್ತಾಯಿದ್ದೀನಿ. ನೀವು 4 ಮಾಡಿದರೆ ಸೊ 4 ಕಂಬಗಳನ್ನ ಮಾಡ್ಕೊಳ್ಳಿ. ಆಮೇಲೆ ಎಷ್ಟು ಸ್ಲ್ಯಾಂಟಿಂಗ್ ಆರ್ಚಸ್ ಮಾಡಿರ್ತೀರ ಅಷ್ಟೇ ಸ್ಲ್ಯಾಂಟಿಂಗ್ ಆರ್ಚಸ್ನ ಎಲ್ಲ ಕಡೆಯೂ ಮಾಡ್ಕೊಂಡು ಹೋಗಬೇಕು. ನಾನು 3 ಮಾಡಿದ್ದೀನಲ್ಲ, ಸೊ 3 ಆರ್ಚ್ ಮಾಡ್ತೀನಿ. ಸೊ ಇಲ್ಲಿ ಒಂದು ಆರ್ಚ್ ಕಂಪ್ಲೀಟ್ ಆದಮೇಲೆ ನಿಡಲ್ ಮೇಲೆ ಒಂದು ಸತಿ ದಾರ ಸುತ್ತಿ ಸ್ಟ್ರೇಟಾಗಿ ಎಲ್ಲಿ ಬರುತ್ತೆ ಅಲ್ಲಿಗೆ ನೋಡಿ 1 ಪಾಯಿಂಟ್ ಮುಂದೆ
ಒಂದು ಡಬಲ್ ಕ್ರೋಶೆ ಕಂಬ ಮಾಡ್ಕೋಬೇಕು ಮತ್ತು 2 ಚೈನ್ ಮತ್ತು ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಿ ಸೇಮ್ ಆ ಸೀರೆಗೆ ಏನು ಡಬಲ್ ಕ್ರೋಶೆ ಮಾಡಿರ್ತೀವಲ್ಲ ಅದ್ರ ಹಿಂದೆ ಹೋಗಿ ದಾರ ತಂದು ಡಬಲ್ ಕ್ರೋಶೆಗಳನ್ನ ಮಾಡಿಕೊಂಡು ಹೋಗಬೇಕು. ಸೊ ಇದೇ ರೀತಿ ಕಂಟಿನ್ಯೂ ನಾವು 3 ಆರ್ಚ್ಗಳನ್ನ ಮಾಡ್ಕೋತಾ ಇದ್ದೀನಿ. ನೀವು ಎಷ್ಟು 4 ಮಾಡ್ಕೊಂಡಿದ್ರೆ 4, 5 ಮಾಡ್ಕೊಂಡಿದ್ರೆ 5. ಸೊ ನೀವು ಎಷ್ಟು ಆರ್ಚ್ ಮಾಡ್ಕೊಂಡಿರ್ತೀರ ನೋಡಿ ಅಷ್ಟು ಆರ್ಚ್ಗಳನ್ನ ಮಾಡ್ಕೊಳ್ಳಿ. ಸೊ ಇಲ್ಲಿ 3 ಆರ್ಚ್ಗಳನ್ನ ಹಾಕ್ಕೊಂಡು ಮತ್ತೆ ನಾನು ಕುಚ್ಚಿಗೆ ಸ್ಪೇಸ್ ಬಿಟ್ಟು ಮತ್ತೆ ಒಂದು ಪಿಕಾಟ್ದು ಆರ್ಚು ಮತ್ತು ಕುಚ್ಚು ಮತ್ತು ಈ ರೀತಿ 3 ಸ್ಲ್ಯಾಂಟಿಂಗ್ ಆರ್ಚು ಇದೇ ರೀತಿ ಕಂಟಿನ್ಯೂ ಹಾಕ್ಕೊಂಡು ಹೋಗಬೇಕು ಪೂರ್ತಿ ಸೀರೆ. ಸೊ ಕುಚ್ಚು ಕೂಡ ಕಟ್ಟಿ ತೋರಿಸ್ತೀನಿ ನೋಡಿ. ಇಲ್ಲಿ ನಾನು ಪೂರ್ತಿ ಆದಮೇಲೆ ಈ ರೀತಿ ಕಾಣಿಸುತ್ತೆ ಫೈನಲ್ ಆಗಿ ಇದರ ಲುಕ್ಕು. ತುಂಬ ಚೆನ್ನಾಗಿ ಬಂದಿದೆ. ನಿಮಗಿದು ಸ್ಪೇಸ್ ಗ್ಯಾಪ್ ಜಾಸ್ತಿ ಅನ್ನಿಸ್ತು ಅಂದರೆ 2 ಸ್ಲ್ಯಾಂಟಿಂಗ್ ಆರ್ಚಸ್ಗಳನ್ನ ಕೂಡ ಮಾಡ್ಕೋಬೋದು. ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿದೆ. ಜಾಸ್ತಿ ಬೀಡ್ಸ್ ಏನು ಯೂಸ್ ಮಾಡಿಲ್ಲ ಈ ಡಿಸೈನಲ್ಲಿ, ಒಂದೇ ಒಂದು ಬೀಡನ್ನ ಯೂಸ್ ಮಾಡಿದ್ದೀನಿ. ಸೊ ಇಲ್ಲಿ ನಾನು 187 ದಾರ ತೊಗೊಂಡು ಕುಚ್ಚನ್ನ ಕಟ್ಟಿದ್ದೀನಿ. ಸೊ ನಿಮಗಿದು ಡಿಸೈನ್ ಇಷ್ಟ ಆಗಿದ್ರೆ ನೀವು ಒಂದ್ಸತಿ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. 2 ಆರ್ಚು ಸೇರಿ ಒಂದು ಡಿಸೈನ್ ಆಗಿದೆ. ಸೊ ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ವಿಡಿಯೋನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಲೈಕ್ ಮಾಡಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.